ಸ್ವಾಮಿ ಗುರುಗಳಾದಂಥ ವೇಮನವರಾಗ್ಬೋದು, ಕೆ.ಸಿ. ರೆಡ್ಡಿ ಅವರಾಗ್ಬೋದು, ಒಂದು ಜಾತಿಗೆ ಸೀಮಿತ, ಒಂದು ಮನುಷ್ಯರಿಗೆ ಸೀಮಿತ ಇಲ್ಲ. ಇವಾಗ ಕೆ.ಸಿ. ರೆಡ್ಡಿ ಅವರು ಅಂತ ಹೇಳಿದ್ರೆ ಅವ್ರ ಮನೆಗೆ ಸೀಮಿತ ಅನ್ನೋದು ಪ್ರಶ್ನೆ ಇಲ್ಲ. ಇದೇನಿದ್ರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂಥವ್ರು, ಕರ್ನಾಟಕ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಆಗಿರ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಾಂಗದವರಿಗೂ ಅವರು ಬೇಕಾಗಿರುವಂಥವ್ರು. ಅಂತ ಒಂದು ಮಹಾನೀಯರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಟ್ಟು ಕೋಲಾರದ ಮೊದಲೇ ಮುಖ್ಯಮಂತ್ರಿ ಆಗಿದ್ರೆ ನಮ್ಗೆ ತುಂಬಾ ಸಂತೋಷಕರಂತ ವಿಚಾರ. ಸಂತೋಷ ಆಗಿದೆ, ಯಾಕಂದ್ರೆ ಕೋಲಾರ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮಿಲ್ಕು, ಸಿಲ್ಕು, ಬಂಗಾರ ಕೊಟ್ಟಿರೋದು, ಹಾಲು ಕೊಟ್ಟಿರೋದು, ರೇಷ್ಮೆ ಕೊಟ್ಟಿರುವಂಥದ್ದು, ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರೋದು, ಒಳ್ಳೆ IAS, IPS, ಅತಿ ಹೆಚ್ಚು ವಕೀಲರು, ಲಾಯರ್ಸ್, ವಕೀಲರು, ಅತಿ ಹೆಚ್ಚು ವಕೀಲರನ್ನ ಕೊಟ್ಟಿರುವಂತ ಒಂದು ಕೋಲಾರ ಜಿಲ್ಲೆ ಅಂದ್ರೆ ಇದು ಕೋಲಾರ ಜಿಲ್ಲೆಗೆ ಸೀಮಿತ. ಆ ತರ ಒಂದು ಗಟ್ಟಿಯಾದಂತ ಮನಸ್ಸಿರುವಂತ ನಮ್ಮ ಕೋಲಾರ ಜಿಲ್ಲೆಯವರು ಇವತ್ತು ಎಲ್ಲರಿಗೂ ಇಷ್ಟ. ನಾನು ಹೇಳೋದು ಆ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ಜನಾಂಗದ ವಿಚಾರದಲ್ಲಿ 2-3 ವಿಚಾರಗಳು ಹೇಳಿದ್ರು. ಕೋಲಾರ ಜಿಲ್ಲೆಯಲ್ಲಿ ಅವರೊಂದು ಪ್ರತಿಮೆ ಇಡಬೇಕು ಅಂತ. ಇಷ್ಟು ದಿವಸ ನಾವು ಇಡದೇ ಇರೋದೇ ಒಂದು ದೊಡ್ಡ ತಪ್ಪನ್ನು ನಾವು ಮಾಡಿದ್ದೀವಿ. ಇನ್ಮೇಲೆ ಆ ತಪ್ಪುಗಳು ಆಗಬಾರ್ದು. ಇನ್ಮೇಲೆ ಅವ್ರನ್ನ ಅವರು ಜ್ಞಾಪಕಾರ್ಥಕವಾಗಿ ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿಯವ್ರನ್ನ ಕೋಲಾರಲ್ಲಿ ಎಲ್ಲರೂ ಒಂದು ಮುಖ್ಯವಾದಂಥ ಜಾಗದಲ್ಲಿ ಅವರು ಒಂದು ಪುತ್ಥಳಿಯನ್ನ ಅನಾವರಣ ಮಾಡುವಂಥದ್ದು ಇಷ್ಟು ದಿವಸ ನಾವು ಮಾಡದೇ ಇರೋದೇ ನಮ್ಗೆ ತಪ್ಪಾಗಿದೆ. ಇದಕ್ಕೆ ಮೇಲೆ ಆ ತಪ್ಪಾಗದಂತೆ ಅವರನ್ನ ಎಲ್ಲೋ ಒಂದು ಜಾಗ ನೋಡಿ ಎಲ್ಲರೂ ಕುತ್ಕೋಬೇಕಾದ್ರೆ ಮಾತಾಡಬೇಕಂದ್ರೆ ಒಬ್ಬರು ತೀರ್ಮಾನ ಮಾಡುವಂಥದ್ದಲ್ಲ. ಎಲ್ಲ ಜನಾಂಗದ ಎಲ್ಲ ಹಿರಿಯರನ್ನು ಚೆನ್ನಾಗಿ ಸೇರಿಸ್ಕೊಂಡು ಕುತ್ಕೊಂಡು ಮಾತಾಡಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೇವೆ. ಅವರು ಪುತ್ಥಳಿಯನ್ನ ಕೋಲಾರ ಟೌನಲ್ಲಿ ಹಾಕ್ಬೋದು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಾಕ್ಬೋದು, ಎಲ್ಲಾದ್ರೂ ಒಂದು ಜಾಗದಲ್ಲಿ ಅದನ್ನ ಮಾಡಿ ಆವಾಗ ನಾವು ನೆನೆಸ್ಕೊಳ್ತಾ ಇರ್ಬೇಕು. ನೆನೆಸ್ಕೊಂಡು ಹೇಳ್ತಾ ಇರ್ಬೇಕು. ಹೇಗೆ ನೆನೆಸ್ಕೊಂಡು ಅದಕ್ಕೊಂದು ಉದಾಹರಣೆ ಕೊಡ್ತೀವಿ. ನನಗೆ ವ್ಯವಸಾಯದ ಬಗ್ಗೆ ಎಲ್ಲ ಗೊತ್ತಿದೆ. ಎಲ್ಲವನ್ನು ಮಾಡ್ತೀನಿ. ಯಾವ ತಿಂಗಳಲ್ಲಿ ಏನು ಬೆಳೆ ಹಾಕ್ಬೇಕು, ಯಾವ ತರ ಹಾಕ್ಬೇಕು, ಯಾವ ಗೊಬ್ಬರ ಹಾಕ್ಬೇಕು ಎಲ್ಲ ಗೊತ್ತಿದೆ. ಇದರಿಂದ ನನ್ನಲ್ಲೇ ನಾನು ಬಿಟ್ಬಿಟ್ರೆ ನನ್ನ ಮಕ್ಕಳು ಗೊತ್ತಾಗೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಾನು ಲಾಸ್ಟ್ ಮಗಳಿಗೆ ಟ್ರೈನಿಂಗ್ ಮಾಡಿಸ್ತಾ ಇದ್ದೀನಿ. ಊರಿಗೆ ಕಳ್ಸೋದು, ಅವ್ರನ್ನ ಸಾಟರ್ಡೆ ಸಂಡೇ ಊರಿಗೆ ಕಳ್ಸೋದು. ನೋಡು ನಮ್ಮ ತೋಟ ಹೆಂಗಿದೆ, ಏನಿದೆ ನೋಡು, ಅಲ್ಲಿ ಕೆಲಸದವ್ರ ಜೊತೆ ಇರಪ್ಪ ನೋಡಪ್ಪ ಅಂತ ಮಗನ. ಯಾಕಂದ್ರೆ ಆ ರೀತಿ ನಾವು ಯಾರನ್ನ ಮರಿಬಾರ್ದು. ನಮ್ಮ ಮನುಷ್ಯನಾದ್ರು. ಯಾಕೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡವ್ರ ಫೋಟೋ ಹೇಗೆ ಇಟ್ಕೊಳ್ತೀನಿ ನಾನು. ನಮ್ಮ ಮಕ್ಕಳು ಗೊತ್ತಾಗ್ಬೇಕು, ಅವ್ರು ಗೊತ್ತಾಗ್ಬೇಕು ಇರ್ಬೇಕಲ್ಲ. ಅದೇ ರೀತಿ ನಮ್ಮ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ರಾಜ್ಯಕ್ಕೆ ಯಾವಾಗಲೂ ಗೊತ್ತಾಗ್ಬೇಕಲ್ಲ, ಯಾವಾಗಲೂ ಗೊತ್ತಾಗ್ಕೊಂಡು ಹೋಗ್ತಾನೆ ಇರ್ಬೇಕಲ್ಲ. ಅಂದ್ರೆ ಅವ್ರು ಇರಬೇಕು. ವಿಧಾನಸೌಧದಲ್ಲಿ ಆ ಕಡೆ ನಮ್ಮ ವೆಸ್ಟ್ ಗೇಟಲ್ಲಿ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ನೋಡ್ಕೊಂಡೇ ಹೋಗ್ಬೇಕು ಒಳಗಡೆಗೆ. ಆದರೆ ಜಿಲ್ಲೆಯಲ್ಲಿ ಬಂದಾದ್ರೂ ನಾವು ನೋಡ್ಕೊಂಡು ಹೋಗುವಂಥದ್ದನ್ನ ನಾವು ಮಾಡಬೇಕಾಗ್ತದೆ. ಖಂಡಿತವಾಗ್ಲೂ ಆ ಕೆಲಸವನ್ನ ನಾವೆಲ್ಲರೂ ಸೇರಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಇವತ್ತು ನಾನು ಅಧ್ಯಕ್ಷತೆ ವಹಿಸಿಕೊಂಡು ವೇಮಣ್ಣ ಜಯಂತಿಗೆ ನನ್ನನ್ನು ಅಧ್ಯಕ್ಷನಾಗಿದ್ದಕ್ಕೂ ನನಗೂ ಒಂದು ಸಂತೋಷ ಆಗಿದೆ, ಖುಷಿಯಾಗಿದೆ. ಅದರಲ್ಲಿ ಮುಂದಕ್ಕೂ ಈ ಒಂದು ಕಾರ್ಯಕ್ರಮ ಬರೋ ವರ್ಷ ಆದಷ್ಟು ಮಟ್ಟಿಗೆ ನಾವೆಲ್ಲರೂ ಸೇರಿ ಅವರು ಒಂದು ವಿಗ್ರಹವನ್ನ ಇಟ್ಟು ಈ ಜಯಂತಿಯನ್ನ ಮಾಡಬೇಕು ಅನ್ನೋದು ನನ್ನೊಂದು ಆಸೆ ಆಗಿದೆ. ನಿಮ್ಮೆಲ್ಲರ ಸಹಕಾರ ಬೆಂಬಲವಾಗಿ ಆಮೇಲೆ ನಮ್ಮ ಸಿಸ್ಟರ್ ಹೇಳಿದ್ರು, ವಸಂತ ಅವ್ರು ಹೇಳಿದ್ರು, ಅವ್ರು ಖಂಡಿತವಾಗ್ಲು ಅವ್ರು ಯಾವತ್ತು ಎಲ್ಲಿ ಸಿಕ್ಕಿದ್ರು ಈ ವಿಚಾರದಲ್ಲಿ, ಬೆಂಗಳೂರಲ್ಲಿ ವಿಧಾನಸೌಧ ಎಲ್ಲಿ ಸಿಕ್ಕಿದ್ರು ಈ ವಿಚಾರದಲ್ಲಿ ಅವ್ರು ಮಾತಾಡ್ತಾನೆ ಇರ್ತಾರೆ. ಆದ್ರೆ ಇನ್ನೊಂದು ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ, ನನಗಿಂತೂ ಎಲ್ಲರೂ ನಿಮಗೆ ಚೆನ್ನಾಗಿದ್ದಾರೆ. ಇವಾಗ CM ಆಗ್ಬೋದು, ಡೆಪ್ಟಿ CM ಆಗ್ಬೋದು, ಎಲ್ಲರೂ ನಿಮಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ನಾವಂತೂ ಯಾವಾಗಲೂ ಒಂದ್ಸರಿ ಹೋಗ್ತೀವಿ, ಮಾತಾಡ್ತಾ ಇರ್ತೀವಿ. ನೀವು ಯಾವಾಗಲೂ ಮಾತ್ರ ನೀವೇ ಒಂದು ಇನ್ನೂ ಸ್ವಲ್ಪ ಪ್ರೆಷರ್ ಆಗಿ ಏನೇ ಅಂತ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ